ನಮಸ್ಕಾರ ಎಲ್ಲ ಸ್ನೇಹಿತರಿಗೂ. ಪ್ರತಿ ಸಲ ವಿಡಿಯೋದೊಳಗೆ ನಾನು ನಿಮಗೆ ಹೇಳ್ತಿದ್ದೆ, ನೀವೆಲ್ಲರೂ ಆರಾಮದಿರೇನ್ರಿ, ನಾವು ಕೂಡ ಆರಾಮದೀವಿ ಅಂತೇಳಿ. ಸೊ ಯಾವಾಗಲೂ ಎಲ್ಲರೂ ಆರಾಮಿರ್ರಿ, ನಾವು ಕೂಡ ಆರಾಮಿರ್ತೀವಿ. ಯಾಕಪ್ಪ ಅಂದ್ರೆ ಎಲ್ಲರಿಗೂ ಒಂದೇ ಜೀವನ ಇರುವಂಥದ್ದು. ದೇವ್ರು ಕೊಟ್ಟಂಥ ಈ ಮನುಷ್ಯ ಅನ್ನೋ ಈ ಜನ್ಮವನ್ನು ಸಾರ್ಥಕ ಮಾಡ್ಕೊಳೋಣ ಅಂತ ಹೇಳ್ತೀನಿ. ನಿಮ್ಗೆ ಆಲ್ರೆಡಿ ಟೈಟಲು ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರ್ಬೋದು ಫ್ರೆಂಡ್ಸ. ನಮ್ಮ ಮಾವನವ್ರು ನೋಡ್ರಿ, ನಮ್ಮ ಮಾವವರ ತಮ್ಮ ನೋಡ್ರಿ ಫ್ರೆಂಡ್ಸ, ಅವರು ತೀರ್ಕೊಂಡ್ರು. ಇವತ್ತಿಗೆ 5ನೇ ದಿನ ನೋಡ್ರಿ. ನಿನ್ನೆ 4ನೇ ದಿನದ ಕಾರ್ಯ ಆಯಿತು. ಸೊ ಅಂದ್ಕೊಂಡಿರಲಿಲ್ಲ, ಇನ್ನು ಗಟ್ಟೆನೇ ಇದ್ದರು, ಇನ್ನು ಓಡಾಡಿಕೊಂಡು ಚಲೋನೇ ಇದ್ದರು. ಬ್ಲಾಗ್ದೊಳಗೆಲ್ಲ ನೀವು ಕೂಡ ನೋಡಿರ್ತೀರಿ. ಜಾಸ್ತಿ ಏನು ಹೇಳಬೇಕು ಅಷ್ಟೊಂದೇನು ಗೊತ್ತಾಗಲ್ಲಾಗೈತಿ. ಕೆಲವ್ರು ಹೇಳ್ತಾರೆ ಹೋಗುವಾಗ್ಲೂ ಬರುವಾಗ್ಲೂ ಒಬ್ಬರೇನೆ ಬರ್ತೀವಿ, ಹೋಗುವಾಗ್ಲೂ ಕೂಡ ಒಬ್ಬರೇನೆ ಇರ್ತೀವಿ ಅಂತ ಹೇಳ್ಕೇಸಿ. ಅದು ನನ್ನ ಮುಂದೆ ನಡೆದಂಥ ಒಂದು ಘಟನೆ ಸತ್ಯ ಅಂತ ನಾನು ಹೇಳ್ತೀನಿ ನೋಡ್ರಿ. ಯಾಕಂದ್ರೆ ಈಗ ನಮ್ಮ ಮಾವರ ತಮ್ಮ ಅಂತಂದ್ರೆ ದೀಪಕ್ಕರ ಮಾವ ನೋಡ್ರಿ. ಸೊ ಇವಾಗ ನಮ್ಮ ಮಾವರು ದೊಡ್ಡವರು, ದೀಪಕ್ಕರ ಮಾವರು ನಮ್ಮ ಮಾವರ್ಕಿನ ಸಣ್ಣವ್ರು ನೋಡ್ರಿ. ಸೊ ನಿಮಗೆ ಗೊತ್ತಿರುವಂಗ ದೀಪಕ್ ಅವರು ಕೂಡ ಹೊಸ ಮನೆ ತಗೊಂಡಿದ್ದಾರ. ಎಲ್ಲರಿಗೂ ಚಲೋ ಆಗೈತಿ. ನಾವು ಇವಾಗ 2.5-3 ವರ್ಷದಿಂದ ಇಲ್ಲೆಲ್ಲ ಹಳೆ ಮನೆಯೊಳಗೆ ಎಲ್ಲರೂ ಕೂಡಿನಿದ್ವಿ. ಅದೊಂದು ದೊಡ್ಡ ವಾಡೆನೇ ಇತ್ತು. ಜನರು ಜಾಸ್ತಿ, ಜಾಗ ಕಡಿಮೆ. ಸೊ ಎಲ್ಲರಿಗೆ ಒಳ್ಳೆ ಲೈಫ್ ಸಿಗಲಿ, ಒಳ್ಳೆ ಮನೆ ಆಗ್ಬೇಕು, ಏನು ಇರದೇ ಇದ್ರೂ ಒಂದು ಮನೆ ಆಗಲಿ ಅಂತೇಳಿ ಎಷ್ಟು ವರ್ಷದಿಂದ ಅವರು ಸತತ ಪ್ರಯತ್ನ ಮಾಡ್ಕೋತಾ ಬಂದಿದ್ರು. ಏನೋ ಆ ಟೈಮ್ ಕೂಡ ಬಂದಿರಲಿಲ್ಲ. ಈಗ ರೀಸೆಂಟಾಗಿ 2-3 ವರ್ಷದಿಂದ ಎಲ್ಲರೂ ಸಮ್ಮತಿಯಿಂದ ಅಪಾರ್ಟ್ಮೆಂಟ್ ಮಾಡ್ಕೊಂಡ್ರಾಯ್ತು ಅಂತೇಳಿ ನಾವು ಬಿಲ್ಡರ್ ಕೊಟ್ವಿ. ನಂದು ಒಂದೇ ಪ್ರಾರ್ಥನೆ ಇತ್ತು, ಹೋಗುವಾಗ ನಾನು ಅದನ್ನೇ ಕೇಳ್ಕೊಂಡು ಹೋಗಿದ್ದೆ. ನಾವೆಲ್ಲರೂ ಹೆಂಗೆ ಒಗ್ಗಟ್ಟಿನಿಂದ ಇಲ್ಲಿದ್ದು ನಾವು ಬೇರೆ ಬೇರೆ ಕಡೆ ಹೋಗಕತ್ತೀವೋ, ಒಳ್ಳೆ ಎಲ್ಲರೂ ಕೂಡ ನಮ್ಮ ಮಾಡ್ಯದೊಳಗೆ ಒಗ್ಗಟ್ಟಾಗಿನೇ ಎಲ್ಲರೂ ಕೂಡ ಖುಷಿಯಾಗಿ ಬರಬೇಕಪ್ಪ ದೇವ್ರೆ ಅಂತ ಕೇಸಿ ಯಾವಾಗಲೂ ನಾನು ಅಂತಿದ್ದೆ ಮನಸ್ಸಿನೊಳಗೆ. ನೀವು ನೋಡಿರ್ಬೋದು ಬ್ಲಾಗ್ನೂ ಕೂಡ ಸಾಕಷ್ಟು ಸರಿ ಹೇಳಿ ನಾನು ಈ ಒಂದು ಚಾನಲ್ದೊಳಗೆ ಈ ಥರದ್ದು ಒಂದು ವಿಷಯನ ಹೇಳ್ಕೊಳಕ್ಕೆ ಬೇಜಾರೈತಿ. ಬಟ್ ಆದ್ರೂ ಅವರಿಗೆ 73 ವರ್ಷ ಕಂಪ್ಲೀಟ್ ಆಗಿತ್ತು. ದೀಪಕ್ಕ ಅವರ ಮಾವ ಅವರಿಗೆ, ನಮಗೂ ಮಾವನೇ ಫ್ರೆಂಡ್ಸ. ಯಾಕಂದ್ರೆ ಖಾಸ ನಮ್ಮ ಮಾವ ದೀಪಕ್ಕರ ಮಾವ ಅಣ್ಣ ತಮ್ಮನೇ ನೋಡ್ರಿ. ಬರುವಾಗ ಹೆಂಗೆ ಫಸ್ಟು ಸೆಕೆಂಡು ಬಂದರು ನೋಡ್ರಿ. ಹುಟ್ಟುವಾಗ ಅವ್ರ ಜೀವನವನ್ನು ಕೂಡ ಅವರು ಅದೇ ಥರನೇ ತ್ಯಜಿಸಿದ್ರು ಅಂತ ಹೇಳ್ತೀನಿ. ಫಸ್ಟ್ ನಮ್ಮ ಮಾವರು ತೀರ್ಕೊಂಡ್ರು ನಮ್ಮ ಮದುವೆಕಿನ್ನ ಮುಂಚೆಗೆ, ನಮ್ಮ ಎಂಗೇಜ್ಮೆಂಟ್ಕಿನ್ನ ಮುಂಚೆಗೆ. ಸೊ ಅವರಿಂದಲೂ ಅವ್ರ ಬೆನ್ನಿಂದ ಬಿದ್ದವ್ರು ಅಂತ ಹೇಳ್ತೀನಿ. 8 ಜನ ಮಾವಂದಿರು, 8 ಜನ ಅತ್ತಿಯಂದಿರು ಅಂತ ಕೇಸಿ ಹೇಳ್ತಿರ್ತೀನಿ. ನಮ್ಮದು ಕೂಡು ಕುಟುಂಬ, ದೊಡ್ಡ ಕುಟುಂಬ, ಭಾಳಷ್ಟು ಬಳಗ ಇರುವಂಥ ನಮ್ಮದೊಂದು ಫ್ಯಾಮಿಲಿ, ಗಂಡನ ಮನೆ ಫ್ಯಾಮಿಲಿ ಅಂತ ಕೇಸಿ ಸಾಕಷ್ಟು ಸರಿ ಹೇಳ್ಕೊಂಡಿದ್ದೆ ನಾನು. ಸೊ ಸಾವು ಅನ್ನೋದು ಹೆಂಗೆ ಬರುತ್ತಪ್ಪ ಅಂತ ಕೇಸಿ ವಿಚಿತ್ರ ನೋಡ್ರಿ ಈಗಿನ ಕಾಲದ ಸಾವು ಫ್ರೆಂಡ್ಸ. ಯಾವಾಗ ಹೆಂಗೆ ಯಾರ ಜೀವನ ಅಂತ್ಯ ಆಗ್ತೈತೆ ಅನ್ನೋದು ಕೂಡ ಆಗದೆ ಇರುವಂಥ ಒಂದು ದಿನಗಳು ಬಂದುಬಿಟ್ಟವು ನೋಡ್ರಿ. ಗಟ್ಟಿಗೆ ಇದ್ದರು, ಚಂದ ಓಡಾಡ್ಕೊಂಡಿದ್ದವರು. ಒಮ್ಮಿದೊಮ್ಮಲೆ ಸ್ವಲ್ಪ ಅವ್ರು ಜಾಸ್ತಿ ಅಡ್ಡಾಡ್ತಿದ್ದಿರಿ ಫ್ರೆಂಡ್ಸ. ಯಾಕಂದ್ರೆ ಅವ್ರು ಒಂದೇ ಕಡೆ ಕುಂಡ್ರೋರಲ್ಲ. ಯಾವಾಗ್ಲೂ ಬರೀ ಸಿದ್ದೇಶ್ವರ ಗುಡಿ ಬಿಟ್ರೆ ಮಲ್ಲೇನ ಗುಡಿ ಬಿಟ್ರೆ ಸಿದ್ದೇಶ್ವರ ಗುಡಿ, ಇದೇ ಥರ ಅವ್ರು ತಿರುಗಿ ಅವರು ಹಿಂಗೆ ಅಷ್ಟು ಅಡ್ಡಾಡಿ ಅವರು ಹಿಂಗೆ ಸ್ಟೇಟಾಗಿ ಬರ್ತಿದ್ದಿಲ್ರಿ ಮನೆಗೆ. ಹಿಂಗೆ ವಂಕಾಗಿ ಬಿಡಾರಿ ಫ್ರೆಂಡ್ಸ. ವಂಕಾಗಿ ಮನೆಗೆ ಬರೋರು. ಬಂದು ಕೇಸಿ ನಾನು ಶನಿವಾರ ದಿನ ನೀರು ತುಂಬಕ್ಕೆ ಬರೋದಿದ್ರಿ ಫ್ರೆಂಡ್ಸ. ಇಲ್ಲಿ ನೀರು ಬರೋವಿದ್ದು ಶುಕ್ರವಾರ ದಿನ ನೈಟ್ ಏನೈತಿ ಅಂದ್ರೆ 30ನೇ ತಾರೀಕು ನೋಡ್ರಿ. 30ನೇ ತಾರೀಕು ನೈಟ್ ಶುಕ್ರವಾರ ನಾನು ಬಂದಿದ್ದೆ. ಅವ್ರು ವಂಕಾಗಿ ಬಂದಿದ್ರು ಫ್ರೆಂಡ್ಸ್. ಅಂದ್ರೆ ಫುಲ್ ಬಾಡಿ ಬೆಂಡಾಗಿ ಬಂದಿದ್ರು ಅವರು. ಸೊ ಅದಾದ್ಮ್ಯಾಗ ನಾವೇ ಎಲ್ಲ ಕರ್ಕೊಂಡು ಅಂದ್ರೆ ಬೆಂಡಾಗಿ ಬಂದು ಕುರ್ಚಿ ಮ್ಯಾಗ ಕುಂದ್ರಕ್ಕಾರ ಹಿಂಗೆ ಕುರ್ಚಿ ಪಲ್ಟಿ ಹೊಡೆದೈತಿ ಎಲ್ಲ, ಸ್ವಲ್ಪ ಕೈಗೆ ಮೈಗೆ ಎಲ್ಲ ಪೆಟ್ಟಾಗಿತ್ತು. ಮತ್ತು ನಾವು ಅವಾಗ ಟಾಕಿ ಇದೆಲ್ಲ ಇಡಕ್ಕೆ ಬಂದಿದ್ವಿ. ನಿಮ್ಗೆ ನನ್ನ ಒಂದು ಮೇನ್ ಚಾನಲ್ದೊಳಗೆ ಬ್ಲಾಗ್ ಬರ್ತೈತಿ, ನೋಡಿರ್ತೀರಿ. ಸೊ ಅದಾದ್ಮ್ಯಾಗ ಹತ್ರ ವಂಕಾಗಿ ಬಂದರು, ಎಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಪೆಟ್ಟಾಗಿತ್ತು ಅಷ್ಟೇ ನೋಡ್ರಿ ಫ್ರೆಂಡ್ಸ್. ಶುಕ್ರವಾರ ದಿನ ಅವ್ರು ಬಿದ್ದರು. ಅದಾದ್ಮೇಲೆ ಮತ್ತು ಶನಿವಾರ ರವಿವಾರ ಮತ್ತು ಸ್ವಲ್ಪ ಕವರ್ ಆಗಿದ್ರು, ಅಡ್ಡಾಡಕತ್ತಿದ್ರಂತ, ನಾನು ನೋಡಿರಲಿಲ್ಲ. ಆಮೇಲೆ ಸೋಮವಾರ ದಿನ ಫುಲ್ ಸೀರಿಯಸ್ ಆದರು. ಮತ್ತು ಎಲ್ಲ ಅಂದ್ರೆ ಅವರು ಟೋಟಲಿ 3 ದಿನ ನೋಡ್ರಿ ಫ್ರೆಂಡ್ಸ.
ಶುಕ್ರವಾರ ದಿನ ಬಿದ್ದು ಬಂದಿದ್ರು. ಮತ್ತು ಶನಿವಾರ ರವಿವಾರ ಒಂಚೂರು ಅಡ್ಡಾಡ್ಕೊಂತ ಹೋಗ್ಯಾರಂತ. ಅಡ್ಡಾಡ್ಕೊಂತ ಹೋಗೋದ್ರಾಗ ಮತ್ತು ಸ್ವಲ್ಪ ಬಿದ್ದು ಸೊಂಟದ್ಲಿಂತ ಪಾದದವರೆಗೂ ಅವರಿಗೆ ಏನಂತೀರಿ ಏನೂ ಮೂಮೆಂಟ್ ಆಗ್ತಾನೆ ಇರಲಿಲ್ಲ. 2 ದಿನ ಅವ್ರು ಬೆಡ್ ಮೇಲೆ ಮುಕ್ಕೊಂಡಿರುವಂಥದ್ದು. ಸೊ ಗಂಜಿ ಅದು ಏನೋ ಹಾಕ್ತಿದ್ರು. ಆಮೇಲೆ ಸೋಮವಾರ ದಿನ ಫುಲ್ ಸೀರಿಯಸ್ ಆಯಿದ್ರು. ಮತ್ತೆಲ್ಲ ಮಂದಿ ಮಾತಾಡ್ಸೋಕ್ಕದೆಲ್ಲ ಬರೋರು ಬಂದು ಹೋದರು. ಮಂಗಳವಾರ ದಿನ ಅವರು ಸುಮಾರು 10:30 ಮೇಲ್ಪಟ್ಟು 11 ಗಂಟೆ ಒಳಗೆ ತೀರ್ಕೊಂಡ್ರು. ನಾವು ಆಲ್ರೆಡಿ ಇಲ್ಲಿ ಬಂದಿದ್ವಿ ಫ್ರೆಂಡ್ಸ. ನಾವು ರವಿವಾರ ದಿನವೇ ಬಂದೀವಿ ಇಲ್ಲಿ. ಶುಕ್ರವಾರ ದಿನ ಆ ಘಟನೆ ಆಯಿತು. ಶನಿವಾರ ದಿನ ಬಿಟ್ಟು ರವಿವಾರ ದಿನ ನಾವು ಇಲ್ಲಿ ಬಂದೀವಿ. ಆ ಮನೆಯೊಳಗೆ ಎಲ್ಲ ಬ್ಲಾಗ್ಗಳು ಇನ್ನೂ ಬರ್ತಾವ. ಸೊ ಯಾಕಂದ್ರೆ ಇಲ್ಲಿ ಬಂದ್ಮ್ಯಾಗ 4-5 ದಿನ ಮತ್ತು ನನಗೆ ಅಂದ್ರೆ ಅವತ್ತೇನಾಯ್ತು ನೋಡ್ರಿ, ಅವ್ರು ತೀರ್ಕೊಳ್ಳೋ ದಿನ ಬೆಳಗ್ಗೆ ನಾನು 2-3 ವಿಡಿಯೋನ ಎಡಿಟಿಂಗ್ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ. ಅದೇನೋ ಗೊತ್ತಿಲ್ಲ ನೋಡ್ರಿ, ಅವತ್ತು ಯಾಕೋ ವಿಡಿಯೋ ಎಡಿಟ್ ಮಾಡೋಂಗೆ ಆಯಿತು. ಸೊ ಹಾಗಾಗಿ ಕುತ್ಕೊಂಡು ಎಡಿಟಿಂಗ್ ಅದೆಲ್ಲನೂ ಕೂಡ ಮಾಡಿಕೊಂಡೆ ವಿಡಿಯೋನ. ಅಷ್ಟೊತ್ತಿಗೆ ಸ್ನೇಹನ್ ಸ್ಕೂಲಿಗೆ ಕಳಿಸಿದ್ನೆ ಫ್ರೆಂಡ್ಸ. ಮತ್ತು ದೀಪಕ್ಕ ಅವರು ಆ ಕಡೆ ಮನೆಯಲ್ಲಿಂದ ಬಂದ್ರು. ಅವರು ಯಾಕೋ ಅವ್ರು ಮೂಮೆಂಟ್ ಮಾಡತ್ತಿಲ್ರಿ ಬರೀ ಸವಿತಾ ಅಂತ ಗಾಬರಿಯಾಗಿ ಬಂದರು. ಸೊ ಹೋಗಿ ನೋಡೋಷ್ಟೊತ್ತಿಗೆ ಆಲ್ರೆಡಿ ಅವರು ಕೊನೆ ಉಸಿರನ್ನು ಎಳೆದಿದ್ರು. ವಿಚಿತ್ರ ನೋಡ್ರಿ ಫ್ರೆಂಡ್ಸ. ನಾನು ನಮ್ಮ ತಂದೆಯವರ ಅಣ್ಣ ನೋಡ್ರಿ, ನಮ್ಮ ಅಪ್ಪದೇರು ಇಬ್ಬರು, ನಮ್ಮ ದೊಡ್ಡಪ್ಪವರು ತಿರ್ಕೊಂಡಿದ್ರು. ಬಟ್ ನಾವು ಮಾತಾಡ್ಸಕ್ಕೆ ಹೋಗಿದ್ವಿ ಹಾಸ್ಪಿಟಲ್ದೊಳಗೆ, ಜೀವಂತವಾಗಿ ನೋಡಿದ್ವಿ. ಒಳ್ಳೆಯವರನ್ನು ನಾವು ಒಮ್ಮೆ ಅವರು ಹೋದ್ಮ್ಯಾಗನೇ ನಾವು ನೋಡಿರುವಂಥದ್ದು. ಬಟ್ ಈಗೇ ಜೀವ ಹೋಗೈತೆಪ್ಪ ಅಂತಕ್ಕೆ ಅನ್ನುವಂಥದ್ದು ಒಂದು ನೋಡಿದ್ದು ಅಂತಂದ್ರೆ ಅದು ನಮ್ಮ ಅವ್ರ ತಮ್ಮ ಅವ್ರಿಗೆ ನೋಡಿ ಫ್ರೆಂಡ್ಸ. ಒಂಥರ ಆ ಟೈಮ್ನೇ ನನಗೂ ಭಾಳ ಗಾಬರಿನೇ ಆಯಿತು. ಆ ಮೂಮೆಂಟ್ ಒಳಗೆ ಅಲ್ಲಿ ಇರುವಂಥದ್ದು ನಾನು ಮತ್ತು ದೀಪಕ್ಕ ಇಬ್ಬರೇನೇ ಇದ್ದೀವ್ರಿ ಫ್ರೆಂಡ್ಸ. ಸೊ ಯಾವ ಟೈಮ್ದೊಳಗೆ ಅವರು ಜೀವನ ಅವರು ಕೊನೆ ಉಸಿರು ಎಳೆದ್ರು ಅನ್ನೋದು ಯಾರಿಗೆ ಗೊತ್ತೂ ಆಗಿಲ್ಲ. ಆ ಟೈಮ್ನೊಳಗೆ ಅವ್ರ ಜೊತೆಗೆ ಯಾರೂ ಕೂಡ ಇರಲಿಲ್ಲ. ಸೊ ಇನ್ನೂ ಗಟ್ಟಿ ಇದ್ದಾರೆ, ಯಾಕಂದ್ರೆ ಅವರು ಹಳೆ ಕಾಲದ ಮನುಷ್ಯರು. ಇನ್ನೊಂದು ಸ್ವಲ್ಪ ದಿನ ಇರ್ತಾರಂತ ಅಂದ್ಕೊಂಡಿದ್ರು, ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಮ್ಮೆ 10 ಗಂಟೆಗೆ ಅವರು ಕಣ್ಣು ಮೂಮೆಂಟ್ ಮಾಡಿದ್ದು ಅಷ್ಟೇ ನಮ್ಮ ಅತ್ತೆಯರು ನೋಡಿದ್ರಂತ, ದೀಪಕರ ಅತ್ತಿ. ಅದಾದ್ಮೇಲೆ ಮತ್ತೆ ಯಾವ ಟೈಮ್ದಾಗ ಅವರು ಹೋದ್ರು ಅನ್ನೋದು ಗೊತ್ತಾಗಿಲ್ಲ. ಸೊ ಕೊನೆ ಟೈಮಲ್ಲಿ ಕೂಡ ಅವ್ರ ಜೊತೆಗೆ ಯಾರೂ ಇರಲಿಲ್ಲ. ಅದಾದ್ಮ್ಯಾಗ ಅವ್ರು ಹೋದಾದ್ಮ್ಯಾಗ ನೋಡಿರುವಂಥದ್ದು ಅಂದರೆ ನಾನು ಮತ್ತು ದೀಪಕ್ಕ ಆಲ್ರೆಡಿ ಕೈ ಇದೆಲ್ಲನೂ ಕೂಡ ಬಾಡಿ ಎಲ್ಲ ಫುಲ್ ತಣ್ಣಗಾಗಿತ್ತು. ಸೊ ಕಣ್ಣದೆಲ್ಲ ನೆಟ್ಟಗೆ ಮಾಡಿ ಅವ್ರೇನು ಸ್ವಲ್ಪ ಕೊನೆ ಟೈಮ್ದೊಳಗೆ ಏನು ಸ್ವಲ್ಪ ಗಂಜಿ ಹಾಕಿದ್ರಂತ ಅದು ಹೋಗಿಲ್ರಿ ಒಳಗೆ. ಅದೆಲ್ಲನೂ ಕೂಡ ವಾಮಿಟ್ ಮಾಡ್ಕೊಂಡಿದ್ರು. ಜೊತೆಗೆ ಹಾಗೆ ಒಂದಾಕೂ ಕೂಡ ಮಾಡ್ಕೊಂಡಿದ್ರು. ಜೀವ ಹೋಗುವಾಗ ಭಯ ಆಗ್ತದಂತ್ರಿ, ಯಾರೂ ಇರ್ಲಿಕ್ಕೆ ಇಲ್ಲ, ನಾವು ಹೆಂಗೆ ಹೋಗ್ಬೇಕಂತೇಳಿ. ಆ ಗಾಬರಿಗೆ ಆ ಭಯಕ್ಕೆ ಕೊನೆ ಉಸಿರು ಎಳೆಯುವಾಗ ವಾಮಿಟರೇ ಮಾಡ್ತಾರ, ಇಲ್ಲ ಒಂದಕರೆ ಮಾಡ್ತಾರ, ಇಲ್ಲ ಬಾತ್ರೂಮ್ ಅಂದ್ರೆ ಸಂಡಾಸರೆ ಮಾಡ್ತಾರಂತ. ನನಗಂತೂ ಅದೊಂಥರ ವಿಚಿತ್ರ ಅಂತ ಅನಿಸ್ಬಿಡ್ತು. ಅದರ ಭಯ ಅದು ಏನೂ ಕೂಡ ಇಲ್ಲ. ಈ ಒಂದು ಏನಂತೀರಿ ಕೆಟ್ಟ ಒಂದು ಘಟನೆ ಆಗೋಯ್ತು ನಮ್ಮ ಫ್ಯಾಮಿಲಿ ಒಳಗೆ. ಅದರೆಲ್ಲರಿಗೂ ಒಂದು ನೆಮ್ಮದಿ ಏನಪ್ಪ ಅಂತಂದ್ರೆ, ಎಲ್ಲರೂ ಈ ಮನೆಗೆ ಅಂದರೆ ಎಲ್ಲ ಅಣ್ಣ ತಮ್ಮಂದಿರು ಈ ಮನೆಗೆ ಇರಕ್ಕೆ ಬಂದಿದ್ರು. ಎಲ್ಲರನ್ನೂ ಕೂಡಿಸಿ ಅವರು ಹೋದ್ರನ್ನಂಗೆ ಒಂದು ಸಮಾಧಾನ. ಮತ್ತು ಅವ್ರ ಸ್ವಂತ ಮನೆಯೊಳಗೆ ಅವರು ಕೊನೆ ಉಸಿರು ಎಳೆದ್ರ ಅನ್ನೋದೇ ಒಂದು ದೊಡ್ಡ ಸಮಾಧಾನಕರ. ಅವ್ರ ಆತ್ಮಕ್ಕೆ ತೃಪ್ತಿಯಾಗಿ ಸಿಕ್ಕೈತಿ, ಶಾಂತಿ ಸಿಕ್ಕೈತಿ ಅಂತ ಹೇಳಿ ನಾವು ಅನ್ಕೊತೀವಿ. ಇಡೀ ನಮ್ಮ ಬಳಗ ಎಲ್ಲರೂ ಕೂಡ ಒಂದು ನೋವನ್ನು ವ್ಯಕ್ತಪಡಿಸಿದ್ವಿ. ಸೊ ಅದಾದ್ಮೇಲೆ ಲಕ್ಷ್ಮಿಯನ್ ಗಂಡರಿ. ಸೊ ನಾನು ದೀಪಕ್ಕ ಅಷ್ಟೇ ನೋಡೋಣ ಗಾಬರಿ ಆದ್ವಿ. ನೀರು ಹಾಕಿದ್ರು, ಆದರೂ ಕೂಡ ನೀರು ರಿಟರ್ನ್ ಬಂದು ನಮ್ಗೆ ಆಲ್ರೆಡಿ ಅದು ಗೊತ್ತಾಯಿತು, ಇಲ್ಲ ಇವರು ಈ ಜಗತ್ತನ್ನು ಬಿಟ್ಟು ಹೋಗಿದ್ದಾರೆ ಅಂತೇಳಿ. ಆದರೂ ನಮಗೇನು ಸುಧಾರಿಸ್ಲಿಲ್ಲ, ಯಾಕಂದ್ರೆ ನಾವು ಸಣ್ಣೋರಾಗ್ತೀವಿ, ನಾನು ಮತ್ತು ದೀಪಕ್ಕ. ಅವ್ರು ಓದ್ ಜಾಗಿನೊಳಗೆ ನೋಡ್ದಾರಂದ್ರೆ ನಾವೇನೆ ಒಂಥರ ಭಯನೂ ಆಯಿತು, ಕೈಕಲ್ ನಡಕನೂ ಕೂಡ ಬಂತು. ನಾವು ಸಣ್ಣವರಾಗ್ತೀವಿ, ಇಂಥ ಘಟನೆಗಳನ್ನ ನಾವು ಕೂಡ ನೋಡಿರಲಿಲ್ಲ. ದೊಡ್ಡಪ್ಪರದು ಫಸ್ಟ್ ಮಣ್ಣಿಗೆ ಹೋದಾಗೆ ಒಂಥರ ಅನಿಸ್ಬಿಡ್ತು. ಏನಪ್ಪ ಇರುವಾಗ ಸ್ವಲ್ಪ ಎಲ್ಲಾದರೂ ನಮ್ಗೆ ಏನಾದರೂ ಹತ್ತಿತ್ತು ಮಾಡ್ತು ಹೊಲಸಾಯ್ತಂದ್ರೆ ತೊಳ್ಕೊತೀವಿ, ಬಟ್ಟೆ ಗಲೀಜಾದ್ರೆ ಅದನ್ನು ಮತ್ತೆ ಬೇರೆ ಚೇಂಜ್ ಮಾಡ್ತೀವಿ. ಎಂಥ ಜೀವನವನ್ನು ಒಯ್ದು ಅಲ್ಲಿಟ್ಟು ಬರಬೇಕಪ್ಪ ಅಂತೇಳಿ ದೊಡ್ಡಪ್ಪರು ತಿರ್ಕೊಂಡಂಥ ಟೈಮ್ದಾಗ ನಾನು ಮಣ್ಣಿಗೆ ಹೋಗಿದ್ವಿ ಫಸ್ಟ್ ಟೈಮ. ಅವಾಗ ಏನೇನೋ ವಿಚಿತ್ರ ಒಂದು ನನಗೆ ಮನಸ್ಸಿನೊಳಗು ವಿಚಾರಗಳು ಬಂದವು. ಸೊ
ಸೊ ಅದಾದ್ಮ್ಯಾಗ ಇವ್ರದನ್ನೇ ನಾನು ಮಣ್ಣಿಗೆ ಹೋಗಿರುವಂಥದ್ದು ಫ್ರೆಂಡ್ಸ. ಭಾಳ ಕೆಟ್ಟ ಅಂತಕ್ಕೆ ಅನ್ನಿಸ್ತೈತಿ. ಎಲ್ಲರಿಗೂ ದೇವರು ಆಯಸ್ಸು ಆರೋಗ್ಯ ಸಂಪೂರ್ಣವಾಗಿ ಕೊಡಲಿ. ಯಾಕಪ್ಪ ಅಂತಂದ್ರೆ ನಾವು ಏನು ಗಳಿಸಲೇ ಇದ್ರೂ ಕೂಡ ನಾವು ಈ ಜಗತ್ತಿನೊಳಗಿದ್ದೀವಪ್ಪ ಅಂತಂದ್ರೆ ಏನು ಬೇಕಾದರೂ ಕೂಡ ಸಾಧನೆ ಮಾಡ್ಬೋದು. ಅವರ ಅಮೂಲ್ಯವಾದಂಥ ಈ ಒಂದು ದೇಹದೊಳಗೆ ಉಸಿರು ಅನ್ನೋದು ಇಲ್ಲಪ್ಪ ಅಂತಂದ್ರೆ ಅದು ಏನು ಮಾಡಿದ್ರು ಏನೂ ಇಲ್ಲ ಅನ್ನೋ ಒಂದು ಅಭಿಪ್ರಾಯ ಆಗ್ತೈತ್ರಿ. ಸುಮಾರು ದಿವಸದಿಂದ ನನ್ನ ಒಂದು ಇದ್ರೊಳಗೆ ಚಾನಲ್ದೊಳಗೆ ಒಬ್ಬರು ಕಮೆಂಟ್ ಹಾಕಿದ್ರು, ಯಾವುದು ಯಾರಿಗೂ ಸ್ವಂತ ಮನೆ ಶಾಶ್ವತ ಅಲ್ಲ, 3 ಅಡಿ 6 ಅಡಿ ಜಾಗ ಅಲ್ಲೇ ಫಿಕ್ಸ್ ಇರ್ತೈತಿ, ಅದೇ ಕೊನೆ ಅದೇ ಸ್ವಂತ ಮನೆ ಅಂತೇಳಿ. ಸೊ 3 ಅಡಿ 6 ಅಡಿ ಜಾಗನೂ ಕೂಡ ಫಿಕ್ಸ್ ಇಲ್ರಿ ಫ್ರೆಂಡ್ಸ. ಯಾಕಂದ್ರೆ ಫುಲ್ಲ ಒಬ್ರು ಕುಂದ್ರುವಷ್ಟೇ ಅಲ್ಲಿ ಅವ್ರಿಗೆ ಮಣ್ಣ ಮಾಡತ್ನ್ಯಾಗ ಅಷ್ಟೇ ಗುಂಡಿನ ತೋಡಿರುವಂಥದ್ದು. 6 ಅಡಿ 3 ಅಡಿಗೂ ಜಾಗನೂ ಕೂಡ ಯಾರಿಗೂ ಶಾಶ್ವತ ಇರಂಗಿಲ್ಲ. ಆದರೆ ಇರೋವರೆಗೂ ಎಲ್ಲರಿಗೂ ಎಲ್ಲವನ್ನು ಕೂಡ ಸಿಗಬೇಕು. ಯಾಕಂದ್ರೆ ಮತ್ತು ಇರುವಾಗ ಎಲ್ಲರಿಗೂ ಎಲ್ಲ ಬೇಕಾಗ್ತದೆ ನೋಡ್ರಿ, ಹೋದ್ಮ್ಯಾಗ ಯಾರು ಬೇಕಾಗಂಗಿಲ್ಲ. ಅದರ ಜೀವನ ಇರೋತನ ಈ ದೇಹದೊಳಗೆ ಉಸಿರಿ ಎಲ್ಲಿವರೆಗೂ ಇರ್ತೈತಿ ನೋಡ್ರಿ, ಅದು ನೆಲ್ಪಟ್ಲರಾಗಲಕ್ಕ ಏನಕ್ಕೆ ಇರಲ್ಲಕ್ಕ. ಒಟ್ಟು ಈ ದೇಹದೊಳಗೆ ಉಸಿರು ಅನ್ನೋದು ಒಂದು ಇತ್ತಪ್ಪ ಅಂತಂದ್ರೆ ಅದಕ್ಕೆ ಬೆಲೆ. ಆ ಉಸಿರು ನಿಂತು ಹೋಯ್ತಪ್ಪ ಅಂತಂದ್ರೆ ಇಮಿಡಿಯೇಟ್ಲಿ ಅವ್ರ ಹೆಸರು ಹಿಡಿದು ಕೂಡ ಕರೆಯಂಗಿಲ್ಲ. ಆಲ್ರೆಡಿ ಹೆಣ ಅಂತಾರ, ಡೆಡ್ ಬಾಡಿ ಅಂತಾರ, ಶವ ಅಂತಾರ. ಸೊ ಏನೋ ಒಂಥರ ಕೆಟ್ಟ ಅನುಭವ, ಕೆಟ್ಟ ಒಂದು ಘಟನೆ ಆಗೋಯ್ತು ನಮ್ಮ ಒಂದು ಫ್ಯಾಮಿಲಿಯೊಳಗೆ. ಹೋದವರು ಹೋಗಿದ್ದಾರೆ ನೋಡ್ರಿ ಫ್ರೆಂಡ್ಸ. ಆದ್ರೆ ಇದ್ದವ್ರಿಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ, ನಿಮ್ಮೆಲ್ಲರ ಒಂದು ಆಶೀರ್ವಾದ ಇರಲಿ, ದೇವರ ಆಶೀರ್ವಾದನೂ ಕೂಡ ಸದಾ ಇರಲಿ. ಸೊ ಆದ್ರೆ ಅವರು ಬಿದ್ದು ಸ್ವಲ್ಪ ಅಡ್ಡಾಡಿನೇ ಅವ್ರು ತಮ್ಮ ಕೈಲೇ ತಾವೇ ಸ್ವಲ್ಪ ತ್ರಾಸ ಮಾಡಿಕೊಂಡ್ರು. ಆದರೆ 2 ದಿನ ಅವರು ಹಾಸಿಗೆ ಒಳಗೆ ಬಿದ್ದು ಒಳ್ಳೆಯಾಡಿದ್ರು. 3ನೇ ದಿನಕ್ಕೆ ಅವರು ಎಲ್ಲೂ ಮತ್ತೆ ಬಾರದೇ ಇರುವಂಥ ಲೋಕಕ್ಕೆ ಹೋದರು. ಇವಾಗ ಅವರು ಎದುರುಗಡೆ ಇಲ್ಲ, ಬಟ್ ಅಷ್ಟೊಂದೇನು ನೋವು ಅಂತ ಅನ್ಸಂಗಿಲ್ಲ. ಆದ್ರೆ ಅವ್ರ ಬಾಡಿ ಏನು ಎದುರುಗಡೆ ಇತ್ತು ನೋಡ್ರಿ, ಭಾಳ ದುಃಖ ಅನ್ನಂಗೆ ಅನ್ಸಕತ್ತಿತ್ತು. ಮಣ್ಣು ಕೊಟ್ಟು ಬಂದ್ಮ್ಯಾಗ ಏನೋ ಒಂಥರ ಬಾಡಿ ಎದುರುಗಡೆ ಇರುವಂಥ ನೋವು ಮಣ್ಣು ಕೊಟ್ಟು ಮನೆಗೆ ಬಂದು ಮೈ ತಕ್ಕೊಂಡೆ ನೋಡ್ರಿ. ಅವಾಗ ಸ್ವಲ್ಪ ಏನೋ ನಿಟ್ಟುಸಿರು ಬಿಡೋ ಥರ ಆಯಿತು. 3ನೇ ದಿನದ್ದು ಕಾರ್ಯ ಆಯಿತು, 4ನೇ ದಿನದ್ದು ನಿನ್ನೆ ಕಾರ್ಯ ಆಯಿತು. ಎಲ್ಲ ಕುಟುಂಬದವರು ಸೇರಿ ಮಾಡಿದ್ವಿ. ಆದ್ರೆ ಒಂದೇ ಹೇಳ್ತೀನಿ ನೋಡ್ರಿ, ಇರೋವರೆಗೂ ಎಲ್ಲರನ್ನು ಪ್ರೀತಿಸ್ಕೊಂಡು ಎಲ್ಲರನ್ನು ಹಚ್ಕೊಂಡು ನಾವು ಕೂಡ ಖುಷಿಯಾಗಿರಬೇಕು. ಅದು ಒಂದೇ. ಹೋಗೋರು ಹೋಗಿರ್ತಾರ, ಆದ್ರೆ ಅವರು ಹಂಗೆ ಹೋಗಿರಂಗಿಲ್ಲ. ಒಂದೇನಾದರೂ ಸಂದೇಶವನ್ನು ಕೊಟ್ಟು ಹೋಗೋದಿರ್ತಾರ. ಅದನ್ನು ನಾವು ನಮ್ಮ ಒಂದು ಜೀವನದೊಳಗೆ ಅಳವಡಿಸ್ಕೊಂಡು ಮುಂದಿನ ಹೆಜ್ಜೆಯನ್ನು ಇಡಬೇಕಾಗ್ತದೆ ನೋಡ್ರಿ. ಸೊ ನಮ್ಮ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಕೂಡ ನೀವು ಕೋರ್ಕೋರಿ. ಈ ಒಂದು ಸಮಾಚಾರ ಹೇಳ್ಕೊಂಡಿದ್ದಕ್ಕೆ ನನಗೂ ಭಾಳಷ್ಟು ಬೇಜಾರೈತಿ. ಯಾವಾಗಲೂ ನಮ್ಮ ಅತ್ತೆ ಮಾವದರಿಗೆ ನಾನು ಭಾಳ ಹುಡುಗಾಟ ಮಾಡ್ತಿರ್ತೀನಿ. ಸೊ ಇವಾಗ 8 ಜನ ಮಾವಂದಿರದೊಳಗೆ 2 ಮಾವಂದಿರು ಖಾಲಿಯಾಗಿದ್ದಾರೆ. ಅದ್ರ ಉಳಿದವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಬೇಜಾರಿನ ವಿಷಯ ಹೇಳ್ಕೊಂಡಿದ್ದಕ್ಕೆ ನನಗೆ ಸಾಕಷ್ಟು ನೋವು ಐತಿ, ಬೇಜಾರೂ ಐತಿ. ನನ್ನ ಇನ್ನೂ ಸಾಮಾನು ಅರ್ಧಂಬರ್ಧ ಸೆಟ್ ಮಾಡೀನ್ರಿ, ಇನ್ನೂ ಒಂದು ಸ್ವಲ್ಪ ಸೆಟ್ ಮಾಡೋದೈತಿ. ಸೊ ಕೆಲವರು ಗಿಫ್ಟುಗಳನ್ನು ಕೊಟ್ಟಿದ್ದಾರೆ, ಆ ವಿಡಿಯೋನು ಕೂಡ ಮಾಡಬೇಕು. ಬಟ್ ಇದೇ ನಡೀತು ನೋಡ್ರಿ. ಬಂದ್ಬಿಟ್ಟಿನ ಒಂದು 4 ದಿನ ನಾವು ಶಿಫ್ಟಾಗಿ ಮೊನ್ನೆ ಶಿಫ್ಟ್ ಆಗಿದ್ವಿ, 1ನೇ ತಾರೀಕಿಗೆ ಶಿಫ್ಟ್ ಆಗಿವಿ ಫ್ರೆಂಡ್ಸ. ಆದ್ರೆ ಇನ್ನು ಒಂದು 4 ದಿನ ಸ್ವಲ್ಪ ಆರಾಮಿಲ್ಲದಂಗೆ ಆಯ್ತು ನನಗೆ. ಅದಾದ್ಮ್ಯಾಗ ಸ್ವಲ್ಪ 4 ದಿನ ಸಾಮಾನುಗಳು ಈ ಕಡೆ ಆ ಕಡೆ ಹಚ್ಚೋದಾಯಿತು. ಅದಾದ್ಮೇಲೆ ಮತ್ತು ಇದು ನಮ್ಮ ಆರಿ ಸ್ವಲ್ಪ ಬಿದ್ದರು, ಬಂದು ಮಾತಾಡ್ಸಕ್ಕೆ ಬರೋರು. ಅಲ್ಲಿ ಒಬ್ಬಕ್ಕೆ ಇರ್ತಿದ್ದೆ, ಬಟ್ ಇಲ್ಲಿ ಫ್ಯಾಮಿಲಿ ಇದ್ರೊಳಗೆ ಬಂದು ಸೇರ್ಕೊಂಡಿನಿ. ಹೋಗೋರು ಬರೋರು ಭಾಳ ಮಂದಿ ಆಗಿದ್ದಾರೆ. ಸೊ ವಿಡಿಯೋಗಳು ಟೈಮ್ ಸರಿ ಹಾಕೋದಾಗಲ್ಲಾಗೈತಿ. ಅಂದರೂ ಒಂದೊಂದು ಎಡಿಟ್ ಮಾಡಿ ಹಾಕಕತ್ತೀನಿ. ಬಟ್ ಕಮೆಂಟ್ಗೆ ಯಾರಿಗೆ ರಿಪ್ಲೈನೂ ಕೊಟ್ಟಿಲ್ಲ, ಯಾರು ಕಮೆಂಟನ್ನು ಕೂಡ ಓದಿಲ್ಲ. ಯಾರು ಬೇಜಾರು ಮಾಡ್ಕೋಬೇಡ್ರಿ. ಇನ್ನೂ ಸೆಟ್ ಮಾಡ್ತೀನಿ ಎಲ್ಲ ಸಾಮಾನುಗಳು ಅದೆಲ್ಲನೂ ಕೂಡ. ಸೊ ಇದೇ ನಡೀತು ನೋಡ್ರಿ. ಹಾಗಾಗಿ ನನಗೆ ಸ್ವಲ್ಪ ಟೈಮ್ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ.
ಇಷ್ಟೇ ನಿಮ್ಗೆ ತಿಳಿಸ್ಕೊಡೋದು ಇತ್ತು. ಇರೋದೊಂದು ಜೀವನ, ಇರುವಾಗ ಎಲ್ಲರ ಜೊತೆಗೆ ಟೈಮ್ ಕೊಡ್ರಿ, ಖುಷಿಯಾಗಿ ಜೀವನವನ್ನು ಅನುಭವಿಸ್ರಿ. ನಿಮ್ಮ ಪ್ರೀತಿಸುವಂಥ ಒಂದಷ್ಟು ಜೀವಗಳಿಗೆ ಬೆಲೆ ಕೊಡ್ರಿ ಮತ್ತು ಅವ್ರಿಗೆ ಮನಸ್ಸಿಗೆ ನೋವು ಮಾಡಬೇಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಹೀಗೆ ಎಂಡ್ ಮಾಡ್ತೀನಿ.